ಕಾಣದ ಕೈಗಳಿಗೆ ಶಕ್ತಿ ತುಂಬುತ್ತಿರುವ ಗ್ರಾಮ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಜೆಜೆಎಂ ಕಾಮಗಾರಿ. ಹೌದು ವೀಕ್ಷಕರೇ, ಕಾಣದ ಕೈಗಳು ಅಂತ ಏನಕ್ಕೆ ಬಂತು ಎಂದರೆ, ಚಿಂತಾಮಣಿ ತಾಲೂಕಿನ ಕಡದಲಮರಿ ಗ್ರಾಮ ಪಂಚಾಯಿತಿಯ ಅನೇಕ ಗ್ರಾಮಗಳಲ್ಲಿ ಜೆಜೆಎಂ ಕಾಮಗಾರಿಯಲ್ಲಿ ಅಕ್ರಮ ವಲಸಿಗರ ಸೇರ್ಪಡೆಯಾಗುತ್ತಿದ್ದಾರೆ ಹಾಗೂ ಬಡವರಿಗೆ ಸಿಗಬೇಕಾದ ಸರ್ಕಾರಿ ಸೌಲಭ್ಯಗಳು ಅನ್ಯರ ಪಾಲಾಗುತ್ತಿದೆ ಎಂದು ಆರ್ಟಿಐ ಕಾರ್ಯಕರ್ತ ಹಾಗೂ ಉದಯೋನ್ಮುಖ ನಾಯಕ ಮತ್ತು ಸುಧಾರಕ ಭಾಸ್ಕರ್ ಅಂಕಾಲಮಡುಗು ಶಿವಾರೆಡ್ಡಿ ಆರೋಪಿಸಿ ಚಿಕ್ಕಬಳ್ಳಾಪುರ ನಗರದ ಜಿಲ್ಲಾ ಪತ್ರಕರ್ತರ ಭವನದಲ್ಲಿ ದಿನಾಂಕ 26 ಡಿಸೆಂಬರ್ 2025 ಪತ್ರಿಕಾಗೋಷ್ಠಿ ನಡೆಸಿದರು. ಇನ್ನು ಈ ಸಂದರ್ಭದಲ್ಲಿ ಹಿಂದೂ ರಾಷ್ಟ್ರ ಸಮಿತಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರು ಚಲುವರಾಜು ಹಾಗೂ ಬಹುಜನ ಭೀಮರಾವ್ ಸೇನೆ ಜಿಲ್ಲಾಧ್ಯಕ್ಷರು ನವೀನ್ ಬಿಆರ್, ಇನ್ನು ಮಲಮಾಜ್ನಲ್ಲಿ ನಾರಾಯಣ ಸ್ವಾಮಿ ಡಿಆರ್ ಭಾಗವಹಿಸಿದ್ದರು. ವರದಿ ನವೀನ್ ಗರಡ. ಶಿವಾರೆಡ್ಡಿ ಮಾತಾಡ್ತಾ ಇದ್ದೀನಿ. ಆಗಮಿಸಿರುವಂತಹ ಎಲ್ಲ ಪತ್ರಕರ್ತರ ಉದ್ದೇಶ ಕಡದಲಮರಿ ಗ್ರಾಮ ಪಂಚಾಯಿತಿಯಲ್ಲಿ ಚಿಂತಾಮಣಿ ತಾಲೂಕಿನಲ್ಲಿ ಮತ್ತು ರಾಜ್ಯದಲ್ಲಿ ನಡೆದ ಇರತಕ್ಕಂತಹ ಸರ್ಕಾರದ ಸವಲತ್ತುಗಳನ್ನ ದುರುಪಯೋಗ ಮಾಡಿಕೊಂಡು ಬಡವರಿಗೆ ಸಿಗಬೇಕಾಗಿರ್ತಕ್ಕಂತಹ ಸವಲತ್ತುಗಳನ್ನ ಬೇರೆ ಯಾರಿಗೋ ಡೈವರ್ಟ್ ಮಾಡಿ, ಅಂದ್ರೆ ವಿತ್ ರೆಕಾರ್ಡ್ ನಿಮ್ಗೆ ತೋರಿಸ್ತಾ ಇರ್ತೀವಿ. ಕಡದಲಮರಿ ಗ್ರಾಮ ಪಂಚಾಯಿತಿಯಲ್ಲಿ ಜಲಜೀವನ್ ಮಿಷನ್ ಅಡಿಯಲ್ಲಿ 3 ಗ್ರಾಮಗಳಲ್ಲಿ 14 ಜನ ಹೆಸರುಗಳನ್ನ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸಬ್ಸ್ಕ್ರೈಬರ್ಸ್ ಅಂದ್ಬಿಟ್ಟು ಜಲಜೀವನ್ ಮಿಷನ್ ಅಡ್ಲಿ ಅವರು ಯಾರು ಕೂಡ ಆ ಗ್ರಾಮಕ್ಕೆ ಸಂಬಂಧಪಟ್ಟಿರೋರಲ್ಲ. ಆ ಗ್ರಾಮಗಳಲ್ಲಿ ಆ ಧರ್ಮದ ವ್ಯಕ್ತಿಗಳೇ ಇಲ್ಲ. ಮೂಲತಃ ಆ ಧರ್ಮ ಆ ಊರುಗಳಲ್ಲಿ ಇದುವರೆಗೂ ಸ್ಥಾಪನೆನೇ ಆಗಿಲ್ಲ. ಒಂದು ನರಮಾನವ ಕೂಡ ಆ ಊರುಗಳಲ್ಲಿ ಇಲ್ಲ. ಅಂತವರ ಹೆಸರುಗಳನ್ನ ಜಲಜೀವನ್ ಮಿಷನ್ ಅಡಿಯಲ್ಲಿ ಹರ್ ಘರ್ ಜಲ್ ಅಂತಕ್ಕಂಥ ಸೆಂಟ್ರಲ್ ಗೌರ್ಮೆಂಟ್ ಯೋಜನೆಯಲ್ಲಿ ಸಬ್ಸ್ಕ್ರೈಬರ್ಸ್ ಆಗಿ ಏನಕ್ಕೆ ಹೆಸರುಗಳನ್ನ ಮೆನ್ಷನ್ ಮಾಡಿದ್ರು ಅಂತಕ್ಕಂಥದ್ದು ಅರ್ಥ ಆಗದೆ ಇರತಕ್ಕಂಥ ಪರಿಸ್ಥಿತಿ. ಅದೇ ರೀತಿಯಾಗಿ ಫೆಬ್ರವರಿ 24ನೇ ತಾರೀಕು ನಾವು ಸರ್ಕಾರದಿಂದ, ಸೆಂಟ್ರಲ್ ಗೌರ್ಮೆಂಟ್ ಇಂದ ಏನು ಮನೆಗಳು ಕೊಡ್ತಾರೆ, ಸ್ಟೇಟ್ ಗೌರ್ಮೆಂಟ್ ಇಂದ ಏನು ಮನೆಗಳು ಕೊಡ್ತಾರೆ, ಆವಾಸ್ ಯೋಜನೆಯಿಂದ ಏನು ಮನೆಗಳು ಬರುತ್ತೆ, ಇದರ ವಿವರಗಳನ್ನ ಕೊಡಿ. ಯಾರಿಗೆ ಕೊಟ್ಟಿದ್ದೀರಾ, ಯಾರಿಗೆ ಮನೆ ಕಟ್ಟಿದ್ದಾರೆ, ಅವ್ರ ಫೋಟೋ ಏನು, ಅವ್ರ ಡಾಕ್ಯುಮೆಂಟ್ ಏನು ಅಂತ ಕೇಳಿದೀವಿ, ಪ್ರಶ್ನೆ ಮಾಡಿದೀವಿ. RTI ಅಪ್ಲಿಕೇಶನ್ ಹಾಕಿದೀವಿ. RTI ಅಪ್ಲಿಕೇಶನ್ಗೆ 300 ದಿನ ಆದ್ರೂ ಕೂಡ ನಮಗಿನ್ನೂ ಯಾವುದೇ ರೀತಿಯ ಡಾಕ್ಯುಮೆಂಟ್ ಕೊಟ್ಟಿಲ್ಲ. RTI ಕಮಿಷನ್ಗೆ ಏನು ಅಪೀಲ್ಗೆ ಬಂದಾಗ ಅಲ್ಲಿ ಸುಳ್ಳು ಹೇಳ್ತಕ್ಕಂಥದ್ದು, ಅಲ್ಲಿ ಒಂದು ಡಾಕ್ಯುಮೆಂಟ್ ಅನ್ನೇ ಫೋರ್ಜರಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ಕೇಳಿರ್ತಕ್ಕಂಥ ಸರ್ಕಾರಿ ಮನೆಗಳನ್ನ ಯಾರು ಕೊಟ್ಟಿದ್ದೀರಾ ಅಂತಂದ್ರೆ ಅವರೊಂದು ಫ್ಯಾಬ್ರಿಕೇಟ್ ಮಾಡ್ಕೊಂಡು ಬಂದಿದ್ದಾರೆ ಡಾಕ್ಯುಮೆಂಟ್. ನಾವು ಹಾಕಿರ್ತಕ್ಕಂಥ IPO 615339 ಅಂತಕ್ಕಂಥ IPO ಮೋಟ್ರುಗಳು ಎಷ್ಟು ಸರಿ ರಿಪೇರಿ ಮಾಡಿಸಿದಿರಾ ಅನ್ನೋ ಒಂದು ಫ್ಯಾಬ್ರಿಕೇಟ್ ಮಾಡಿಕೊಂಡು RTI ಕಮಿಷನ್ ಅಲ್ಲಿ 24ನೇ ತಾರೀಕು ಸುಳ್ಳು ಹೇಳ್ಬಿಟ್ಟು ತಪ್ಪಿಸ್ಕೊಂಡು ಹೋಗಿದ್ದಾರೆ. ಹಾಗಾಗಿ ನಾನು ಸಾರ್ವಜನಿಕರಿಗೆ, ಇವತ್ತಿನ ಯುವ ಪೀಳಿಗೆಗೆ ನಾನು ಹೇಳೋದು ಇಷ್ಟನೇ, ದಯವಿಟ್ಟು ಸೆಂಟ್ರಲ್ ಗೌರ್ಮೆಂಟ್ ಕೊಟ್ಟಿರ್ತಕ್ಕಂತಹ ಮೇರಿ ಪಂಚಾಯತ್ ಅಪ್ಲಿಕೇಶನ್ ನೀವು ಒಂದ್ಸರಿ ಸ್ಟಡಿ ಮಾಡಿ. ಸರ್ಕಾರದ ದುಡ್ಡು ಕ್ಲೈಮ್ ಆಗ್ತಾ ಇದೆ, ಕೋಟಿಗಟ್ಟಲೆ ಕ್ಲೈಮ್ ಆಗ್ತಾ ಇದೆ, ಆದ್ರೆ ಅಭಿವೃದ್ಧಿ ಆಗ್ತಾ ಇಲ್ಲ. ನಿಜವಾದ ಫಲಾನುಭವಿಗಳು ಯಾರಿರ್ತಾರೆ, ಅರ್ಹರು ಯಾರಿರ್ತಾರೆ, ಬಡವರು ಯಾರಿರ್ತಾರೆ, ಬಿಲೋ ಪವರ್ಟಿಯಲ್ಲಿ ಯಾರಿರ್ತಾರೆ, ಅವರಿಗೆ ಸಿಗ್ದೀರಾ ಯಾರಿಗೋ ಬೇನಾಮಿಗಳಿಗೋ, ಅಥವಾ ಇವರು ಈ ಹೆಸರುಗಳಲ್ಲಿ ಇರ್ತಕ್ಕಂಥ 14 ಜನ ನಮ್ಮ ದೇಶದ ಹೆಸರುಗಳ ತರನೂ ಇಲ್ಲ. ಮೇ ಬಿ ಎಲ್ಲಾದ್ರೂ ಟೆರರಿಸ್ಟ್ ಗ್ಯಾಂಗ್ ಅಲ್ಲಿ ಇರ್ತಕ್ಕಂಥವ್ರನ್ನೇನಾದ್ರೂ ನಮ್ಮೂರಿಗೆ ಬಂದು ಇಲ್ಲಿ ID ಪ್ರೂಫ್ ನ ಕ್ರಿಯೇಟ್ ಮಾಡ್ತಾ ಇದಾರೆ ಅಂತ ಅನ್ಸುತ್ತೆ ನಮ್ಗೆ. ಜನಸಾಮಾನ್ಯರು ಭಯಭೀತರಾಗಿದ್ದಾರೆ. ಯಾಕೆಂತಂದ್ರೆ ಈ ಧರ್ಮಗಳೇ ಈ ಗ್ರಾಮಗಳಲ್ಲಿ ಇಲ್ಲ ಅಂತಂದ ಯಾವುದೋ ಧರ್ಮದವ್ರನ್ನ ಏನಕ್ಕೆ ಸೇರಿಸಿದ್ರು ಅನ್ನುವಂಥ ಭಯ ನಮ್ಮ ಗ್ರಾಮಗಳಲ್ಲಿ ಬಂದಿದೆ. ಹಾಗಾಗಿ ನಾನು ಪತ್ರಿಕೆ ಹಾಗೂ ಮಾಧ್ಯಮ ಮಿತ್ರರನ್ನು ಕೂಡ ಮನವಿ ಮಾಡ್ತೀನಿ, ಬನ್ನಿ ಒಂದಿನ ಕಡದಲಮರಿ ಪಂಚಾಯಿತಿಗೆ ರಿಯಾಲಿಟಿ ಚೆಕಪ್ ಹೋಗೋಣ, ಅವ್ರು ಮಾಡಿರ್ತಕ್ಕಂಥ ಅಕ್ರಮಗಳನ್ನ ಬಯಲಿಗೆಳೆಯೋಣ. ಏನು ನಾವು ಕಳೆದ ವರ್ಷ 26ನೇ ತಾರೀಕು ಗುರುವಾರ ಡಿಸೆಂಬರ್
ನಾವಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ರೆ ನಮ್ಮ ಪ್ರತಿಭಟನೆಯನ್ನ ಹತ್ತಿಕ್ಕದಂತ ಕೆಲಸಕ್ಕಂತ ನಿಮ್ಗೆಲ್ಲರಿಗೂ ಸಾಕ್ಷಿ ಇದೆ ನಿಮ್ಮ ಹತ್ರ. ನನ್ನನ್ನ ಸರ್ಕಲ್ ಇನ್ಸ್ಪೆಕ್ಟರ್ ಪೊಲೀಸ್ ಸ್ಟೇಷನ್ ಕರ್ಕೊಂಡೋದ್ರು ಚಿಂತಾಮಣಿಗೆ. ಇವರೊಂದು ಅಲ್ಲಿ ಒಂದು ಪ್ರೆಸ್ ಮೀಟ್ ಮಾಡಿದ್ರು, ನಾನು ಓಡೋಗಿದ್ದೀನಿ ಅಂತೇಳಿ ಸುಳ್ಳು ಮಾಹಿತಿಯನ್ನು ಕೊಟ್ಟರು. ಅದಾದ್ಮೇಲೆ ನಾನು ಫೆಬ್ರವರಿ 24ನೇ ತಾರೀಕು 26 RTI ಅಪ್ಲಿಕೇಶನ್ಸ್ ಹಾಕಿದೆ. ನಿಜಾಂಶಗಳೆಲ್ಲ ಹೊರಗಡೆ ಬರುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಕಾಂಟ್ರಾಕ್ಟರ್ಗಳು ಅಲ್ಲಿ ರಿಪೀಟೆಡ್ ಆಗಿ ಅವ್ರ ಹೆಸರುಗಳು ಕಾಣಿಸುತ್ತೆ. ಯಾವ ಕಾಮಗಾರಿಗೆ ಹೋದ್ರು ಕೂಡ ಆ ಕಾಮಗಾರಿಗಳೇ ಮಾಡಿದ್ರೆ ಬಿಲ್ ಮಾಡ್ತಾ ಇರ್ತಕ್ಕಂತಹ ಆ ವ್ಯಕ್ತಿಗಳು ನನ್ನ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ್ರು. ಮಾರಣಾಂತಿಕ ಹಲ್ಲೆ ಮಾಡಿದಾಗ ನಾನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ರೆ ಅದು ನಾನ್ ಕಾಗ್ನಿಸಬಲ್ ಅಂತ ರಿಪೋರ್ಟ್ ಆಗಿದೆ. ಹಾಗಾಗಿ ನಾನು ಚಿಂತಾಮಣಿ ಕೋರ್ಟ್ ನಲ್ಲಿ PCR ಪ್ರೈವೇಟ್ ಕಂಪ್ಲೇಂಟ್ ನ ಮಾಡಿದ್ದೀನಿ. ಅದೀಗ ಜುಡಿಷಿಯಲ್ ಕಸ್ಟಡಿಯಲ್ಲಿದೆ. ಮತ್ತೆ 9ನೇ ತಾರೀಕು ಇರುತ್ತೆ. ಹೀಗಾಗಿ ನಾನು ಈ ರಾಜ್ಯದಲ್ಲಿರ್ತಕ್ಕಂಥ ಯುವಕರನ್ನ, ಮಾಧ್ಯಮ ಮಿತ್ರರನ್ನ ಮನವಿ ಮಾಡೋದಿಷ್ಟೇ, ನಾವೆಲ್ಲರೂ ಸೇರಿ ಸರ್ಕಾರದ ನಿಧಿಗಳನ್ನ ಅಭಿವೃದ್ಧಿ ಕಡೆ ಮತ್ತೆ ಫಲಾನುಭವಿಗಳಿಗೆ ಸಿಗೋ ತರ ಮಾಡಬೇಕು. ಇಲ್ಲ ಅಂತಂದ್ರೆ ಬಡವನಾಗೆ ಉಳಿತಾನೆ. ಯಾರು ದೌರ್ಜನ್ಯ ಇರ್ತಾರೆ ಅವ್ರು ಮಾತ್ರ ಬೆಳೆದು ನಮ್ಮಂತ ಬಡವರನ್ನ ತುಳಿದಾಕ್ತಾರೆ. ಇದು ಕಷ್ಟ, ಈ ರೀತಿ ಆಗ್ಬಾರ್ದು ಅಂತೇಳಿ ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಕುಡಿಯುವ ನೀರು 52 ಲೀಟರ್ ಒಂದೊಂದು ಮನೆಗೆ ಸಿಗ್ಲಿ ಅನ್ನೋದು ಕುಡಿಯುವ ನೀರು, ಅರ್ಥ ಮಾಡ್ಕೊಳ್ಳಿ. ಸ್ಯಾನಿಟೈಸ್ ಆಗಿರ್ತಕ್ಕಂಥ ಮಿನರಲ್ ವಾಟರ್. ಆದ್ರೆ ನಮ್ಮ ರಾಜ್ಯ ಅದನ್ನ ರೆಗ್ಯುಲರ್ ಆಗಿ ಯೂಸ್ ಮಾಡ್ತಕ್ಕಂಥ ಕನೆಕ್ಷನ್ಸ್ ಕಟ್ ಮಾಡಿ ರೆಗ್ಯುಲರ್ ವಾಟರ್ನ ಇದರಲ್ಲಿ ಸಪ್ಲೈ ಮಾಡ್ತಾ ಇದ್ದಾರೆ. ಮೊದಲನೇ ದುರುಪಯೋಗ ಇಲ್ಲ ಆಗಿರ್ತಕ್ಕಂಥದ್ದು. ಎರಡನೇದು, ಸಪೋಸ್ ಈಗ ಅಂಕಾಲ್ಮುಡುಗು ಗ್ರಾಮದಲ್ಲಿ 150 ಮನೆಗಳಿರ್ತವೆ, 130 ಕನೆಕ್ಷನ್ಸ್ 180 ಕನೆಕ್ಷನ್ಸ್ ತೋರಿಸ್ತಕ್ಕಂಥದ್ದು. ಈ ತರದೊಂದು ಫ್ರಾಡು. ಅದೆಲ್ಲ ಬಿಟ್ಟು ಆ ಧರ್ಮ ಇಲ್ಲದೆ ಇರ್ತಕ್ಕಂಥ ಹೆಸರುಗಳು, ಅವರು ಮನೆಗಳಿಲ್ಲ, ಅವ್ರ ಆ ಊರಿನವರಲ್ಲ, ಅವ್ರ ತಾತಂದ್ರಾಗ್ಲಿ ಯಾರು ಕೂಡ ಮೂಲತಃ ಆ ಊರಿನವ್ರು ಅಲ್ಲದೆ ಇರ್ತಕ್ಕಂಥ ಹೆಸರುಗಳು ಹೆಂಗ್ ಬಂತು ಅಂತ ಅನ್ನೋದು ಅರ್ಥ ಆಗ್ತಾ ಇಲ್ಲ. ಈ ಹೆಸರುಗಳು ಇಲ್ಲಿ ತೋರಿಸಿರ್ತಕ್ಕಂಥ ಹೆಸರುಗಳು ಪಾಕಿಸ್ತಾನವರ ಗೊತ್ತಿಲ್ಲ, ಬಾಂಗ್ಲಾದೇಶವರ ಗೊತ್ತಿಲ್ಲ. 14 ಹೆಸರುಗಳನ್ನ ಕೊಟ್ಟಿದ್ದಾರೆ. ಸುಲ್ತಾನ ಅಂದ್ಬಿಟ್ಟು, ಸುಲ್ತಾನ ಅವ್ರ ಗಾರ್ಡಿಯನ್ ಸೈಯದ್, ರಿಯಾಜ್ ಅಹಮದ್ ಅವ್ರ ಗಾರ್ಡಿಯನ್ ಅಮೀರ್ ಸಾಬ್, ಇಕ್ಬಾಲ್ ಅಹಮದ್ ಅವ್ರ ಗಾರ್ಡಿಯನ್ ಇರ್ಫಾನ್. ಇವರು ಅಂಕಾಲ್ಮುಡುಗಲ್ಲಿ ಇರ್ತಕ್ಕಂಥ 3 ಹೆಸರುಗಳು. ನೆಕ್ಸ್ಟ್ ಬಿಲ್ಲಾಂಡ್ಲಳ್ಳಿಯಲ್ಲಿ ಸಬೀರಾ, ಮೆಹಬೂಬ್ ಸಾಬ್, ಸಿದ್ದಿಕಾ ಬಾನು, ದಾದಾಪೀರ್, ರೋಷನ್ ಅಹಮದ್, ರಿಯಾಜ್ ಅಹಮದ್, ಸೈದಾ ನಫೀಸ್, ಸೈಯದ್ ಹುಸೇನ್, ಸೈಯದ್ ಮಹಮ್ಮದ್, ಸೈಯದ್ ದಸ್ತಗೀರ್, ಶಕೀಲಾ ಬಾನು, ಅಹಮದ್ ಪಾಷಾ. ಇವರು 6 ಜನ ಬಿಲ್ಲಾಂಡ್ಲಳ್ಳಿಯಲ್ಲಿ ಹೆಸರಾಗಿರ್ತಕ್ಕಂಥದ್ದು. ಕೆಲಸ ಕಾರ್ಯ ಮಾಡಬೇಕಾಗುತ್ತೆ. ಅದೇ ರೀತಿಯಾಗಿ RWSSB ಕೂಡ ಕೆಲಸ ಕಾರ್ಯಗಳಿರ್ತದೆ. ಈ ಹೆಸರುಗಳು ಅಧಿಕಾರಿಗಳಿಂದ ಮತ್ತು ರಾಜಕೀಯ ಪ್ರೇರಿತ ಹೆಸರುಗಳು ಅಂತ ನಾನು ತಿಳಿಸ್ತಾ ಇದ್ದೀನಿ. ಅಧಿಕಾರಿಗಳು ಪಂಚಾಯತ್ ಅಂತಕ್ಕಂಥ ಒಂದು ಅಪ್ಲಿಕೇಶನ್ ಇದೆ, ಮಿನಿಸ್ಟ್ರಿ ಆಫ್ ಪಂಚಾಯತಿ ರಾಜ್ ಬಿಟ್ಟಿರ್ತಕ್ಕಂಥದ್ದು. ಅದರಿಂದ ಸ್ಕ್ರೀನ್ ಶಾಟ್ಸ್ ಎತ್ಕೊಂಡಿದೀವಿ. ಒನ್ ಮೋರ್ ಥಿಂಗ್, ನೀವು ಹೇಳ್ತಾ ಇದ್ದೀರಾ ಆಧಾರ್ ಕಾರ್ಡ್ ಇಲ್ದಿರಾ ಸಬ್ಸ್ಕ್ರೈಬರ್ ಮಾಡಕ್ಕಾಗಲ್ಲ ಅಂತ ಹೇಳ್ತಾ ಇದ್ದೀರಾ. ಹಾಗಾದ್ರೆ ನಮ್ಮ ಮನೆಗಳ ಹತ್ರ ಬಂದು ಆಧಾರ್ ಕಾರ್ಡ್ ಕೇಳಿದವರೇ ಇಲ್ವಲ್ಲ ಜಲ್ ಜೀವನ್ ಮಿಷನ್ಗೆ ಸಬ್ಸ್ಕ್ರೈಬರ್ ಮಾಡೋದಕ್ಕೆ? ಆಧಾರ್ ಕಾರ್ಡ್ ಅವಶ್ಯಕತೆ ಇಲ್ದಿರಾನೇ ಮಾಡಿರ್ತಕ್ಕಂಥದ್ದು. ಇದು ಮೊದಲ ಹೆಜ್ಜೆ. ಏನು ನೀವು ಹೇಳ್ದಂಗೆ ಇದು ಪ್ರಾರಂಭ ಹೆಜ್ಜೆ. ಈಗ ಇವರು ವಾಟರ್ ಸಬ್ಸ್ಕ್ರೈಬರ್ ಲಿಸ್ಟ್ ಅಲ್ಲಿ ಸೇರಿಸಿದ್ದಾರೆ. ನೆಕ್ಸ್ಟ್ ನಾಳೆ ಎಲೆಕ್ಷನ್ ಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. ನೆಕ್ಸ್ಟ್ ಅದಾದ್ಮೇಲೆ ರೇಷನ್ ಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. ಅದಾದ್ಮೇಲೆ ಆಧಾರ್ ಕಾರ್ಡ್ ಕ್ರಿಯೇಟ್ ಮಾಡ್ತಾರೆ. ಇದು ಇವರು ಪ್ರಾರಂಭ ಮಾಡಿರ್ತಕ್ಕಂಥ ಉದ್ದೇಶ. 4 ಮಾಹಿತಿ ಆಯೋಗಕ್ಕೆ ಹೋಗಿದ್ದಾವೆ. ಮಾಹಿತಿ ಆಯೋಗಕ್ಕೆ ಹೋದ್ರು ಕೂಡ ಮಾಹಿತಿ ಆಯೋಗಕ್ಕೆ ಸುಳ್ಳು ಕೊಡ್ತಕ್ಕಂಥದ್ದು, ಸುಳ್ಳು ಮಾಹಿತಿ ಹೇಳ್ತಕ್ಕಂಥ, ಅಲ್ಲೊಂದು ಡ್ರಾಮಾ ಕ್ರಿಯೇಟ್ ಮಾಡ್ತಾರೆ ಇವರು. ಸುಳ್ಳು ಡ್ರಾಮಾ ತಪ್ಪಿಸ್ಕೊಳ್ಳೋದಕ್ಕೆ ಕೊಡ್ತೀವಿ ಅಂತ ಹೇಳ್ತಕ್ಕಂಥದ್ದು ಕೊಡಲ್ಲ. ಇವ್ರೇನೋ ಮೇಲ್ ಕಳ್ಸಕ್ಕೆ ಹೇಳ್ತಾರೆ, ಕರ್ನಾಟಕ ಇನ್ಫಾರ್ಮೇಶನ್ ಕಮಿಷನ್ ಇಂದ ಕಳಿಸ್ತೀವಿ ಅಂತ ಹೇಳ್ತಾರೆ, ಕಳ್ಸಲ್ಲ. ಆಯೋಗಕ್ಕೆ 2-3 ಸರಿ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಅದ್ರ ಕಾಪಿ ನಮ್ಮ ಹತ್ರ ಐತೆ. ಇನ್ನೊಂದ್ಸರಿ ಕೊಡ್ತೀವಿ. ಈಗ 24ನೇ ತಾರೀಕಿಗೆ ನಡೆದಿರ್ತಕ್ಕಂಥ ಮೋಸ ಇನ್ನೊಂದ್ಸರಿ ಕಂಪ್ಲೇಂಟ್ ರೈಸ್ ಮಾಡ್ತೀನಿ. RTI ಅನ್ನ ದುರ್ಬಳಕೆ ಮಾಡ್ಕೊಂತ ಇದ್ದಾರೆ ರಾಜಕೀಯ ವ್ಯಕ್ತಿಗಳು. RTI ಮಾಡಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರು ದೇಶಕ್ಕಾಗಿ ಉಪಯೋಗ ಆಗ್ತಕ್ಕಂಥ ಕೆಲಸ, ಆದ್ರೆ ಇದನ್ನು ದುರುಪಯೋಗ ಮಾಡ್ಕೊಂತ ಇದ್ದಾರೆ ರಾಜಕೀಯ ವ್ಯಕ್ತಿಗಳು, ಈ ದೌರ್ಜನ್ಯಕೋರರು. ಕೊಡ್ತಾ ಇಲ್ಲ. ಈ ಸಾಕ್ಷಿ ಸಮೇತ ನಿಮ್ಮ ಮುಂದೆನೇ ಇಲ್ಲೇ ಇದೆ. ಕೇಳಿರೋದೇ ಒಂದು, ಕೊಟ್ಟಿರೋದೇ ಒಂದು. RTI ಇದರಲ್ಲಿ ಕೊಟ್ಟಾಗ
ಅದ್ರ ಮಾಹಿತಿನ ತಿರುಚಿ ಅಧಿಕಾರಿಗಳಿಗೆ ತಿರುಚಿ ಕೊಟ್ಟಿರ್ತಕ್ಕಂಥದ್ದು. ಅಧಿಕಾರ ದುರುಪಯೋಗ ಮಾಡ್ಕೊತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. ಈ ಅನ್ಯ ಧರ್ಮದ ಹೆಸರುಗಳು ಯಾಕೆ ಸೇರಿಸಿದ್ದಾರೆ ಅನ್ನೋದು ನಮ್ಮ ಪ್ರಶ್ನೆ. ಯಾವ ಕಾರಣಕ್ಕಾಗಿ ಸೇರಿಸಿದ್ದಾರೆ, ಇದರಿಂದ ಹಿಂದಿನ ಉದ್ದೇಶ ಏನು, ಮುಂದೆ ಏನಾಗುತ್ತೆ, ಯಾಕೆ ಇವರಿಗೆ ಈ ಧರ್ಮದವರ ಮೇಲೆ ಅಷ್ಟೊಂದು ಪ್ರೀತಿ ಅಧಿಕಾರಿಗಳಿಗೆ? ರಾಜಕೀಯ ವ್ಯಕ್ತಿಗಳ ಒಂದು ಪ್ರೇರಣೆಯಿಂದನ, ಒತ್ತಡದಿಂದನ? ಜನರಿಗೆ ಗೊತ್ತಾಗಬೇಕು, ಜನರು ತಿಳ್ಕೊಬೇಕು, ಯುವಕರು ತಿಳ್ಕೊಬೇಕು ನಮ್ಮ ಸಮಾಜ ಯಾವ ದಿಕ್ಕು ಕಡೆ ಹೋಗ್ತಾ ಇದೆ, ಯಾವ್ಯಾವ ರೀತಿ ಒಳಗೊಳಗೆ ಏನು ಮಾಡ್ತಾ ಇದ್ದಾರೆ ಇವರು ಅನ್ನೋದು ಜನರ ದೃಷ್ಟಿಗೆ ತರಬೇಕಾಗಿರ್ತಕ್ಕಂಥದ್ದು ನಮ್ಮ ಸಮಾಜ ಪರ ಇರ್ತಕ್ಕಂಥ ಕಾಳಜಿಯಿಂದ ನಾವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇದೆ. ಸಾಕ್ಷಿ ಸಮೇತ ಇದೆ. ನಮ್ಮ ಎಲ್ಲ ಮಾಧ್ಯಮ ಮಿತ್ರರಲ್ಲಿ ನಾವು ಕೇಳ್ಕೊಳ್ಳೋದು, ಸರ್ಕಾರಿ ಈ ಜಲಜೀವನ್ ಮಿಷನ್ನಲ್ಲಿ ಏನು ಸಿಕ್ಕಿದೆ ಫಲಾನುಭವಿಗಳು, ಅದು ಯಾರ ಹೆಸರಲ್ಲಿ ಇದೆ, ನ್ಯಾಯಯುತವಾಗಿ ಸಿಗಬೇಕಾಗಿರೋದು ಸಿಕ್ಕಿದೆಯಾ ಇಲ್ವಾ ಅನ್ನೋದು ತನಿಖೆ ಆಗಬೇಕು. ಪ್ರತಿಯೊಬ್ಬರು ಇದ್ರ ಬಗ್ಗೆ ತಿಳ್ಕೊಬೇಕು. ಸರ್ಕಾರಿ ಸವಲತ್ತುಗಳು ಏನು ಸಿಗ್ತಾ ಇದೆ ಅದ್ರ ಬಗ್ಗೆ ಜನರಿಗೆ ಮಾಹಿತಿ ಸಿಗೋ ಹಂಗೆ ಡಿಸ್ಪ್ಲೇ ಆಗಬೇಕು, ಸಾರ್ವಜನಿಕರಿಗೆ ಡಿಸ್ಪ್ಲೇ ಆಗಬೇಕು, ಗೊತ್ತಾಗಬೇಕು. ಪ್ರತಿಯೊಂದು ಏನು ಸವಲತ್ತು ಕೊಡ್ತಾರೆ ಸರ್ಕಾರದಿಂದ ಅದು ಜನರಿಗೆ ಗೊತ್ತಾಗೋ ಹಂಗೆ ನಮ್ಮ ಕಾರ್ಯ ನಡಿಬೇಕು. ಅಲ್ಲಿ ವಾಸನೆ ಇಲ್ಲ, ಅವ್ರ ವೋಟರ್ ಐ ಡಿ ಅಲ್ಲಿಲ್ಲ, ಆ ಊರಲ್ಲಿ ಆ ಧರ್ಮದವರೇ ಇಲ್ಲ. ಯಾವ ಧರ್ಮ ಸರ್? ಮುಸಲ್ಮಾನರ ಧರ್ಮ. ಆ ಧರ್ಮದವರು ಅಲ್ಲಿ ಇಲ್ಲವೇ ಇಲ್ಲ. ಆ ಊರು ಮನೆನೇ ಇಲ್ಲ, ಮನೇನೇ ಇಲ್ಲ ಸರ್, ಮನೆನೇ ಇಲ್ಲ. ಅದು ಹೇಗೆ ಜಲಜೀವನ್ ಮಿಷನ್ ಅಲ್ಲಿ ವಾಸನೆ ಇಲ್ಲದೆ ಇರ್ತಕ್ಕಂಥ ಆ ಧರ್ಮದ ಮುಸಲ್ಮಾನ ಧರ್ಮದ ಮನೆಗಳು ಇಲ್ಲದೆ ಇರ್ತಕ್ಕಂಥವ್ರಿಗೆ ಕನೆಕ್ಷನ್ ಹೆಂಗ್ ಕೊಟ್ಟರು?